ನನ್ನ ಹೆಸರು ಪುತ್ರನ್ ಅಂತ. ನಾನು ಕೊರಗ ಸಂಘಟನೆಯಲ್ಲಿ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ. ಬಹುಶಃ ಇದು ಆರೋಗ್ಯ ಹಕ್ಕಿನ ಆಂದೋಲನ ಕಾರ್ಯಕ್ರಮದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜವಾಬ್ದಾರಿಯನ್ನು ನಾನು ತಗೊಂಡು ಉಡುಪಿಯಲ್ಲಿ ಕಿಸಾನ್ ರೈತ ಸಂಘ, ಹಾಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಮುಸ್ಲಿಂ ಒಕ್ಕೂಟ ಮತ್ತು ಕೊರಗ ಸಂಘಗಳ ಒಕ್ಕೂಟದ ವತಿಯಿಂದ ಉಡುಪಿ ಜಿಲ್ಲೆಯಲ್ಲಿ ನಾವು ಒಂದು ಪತ್ರಿಕಾಗೋಷ್ಠಿ ಮಾಡಿ ಒಂದು ಜಾಥಾವನ್ನು ಕೂಡ ಮಾಡಿ ಅಲ್ಲಿಯನ್ನು ನಾವು ಒಂದು ಬೇಡಿಕೆಯನ್ನು ಸಲ್ಲಿಸಿದೆ, ಅದನ್ನು ಯಶಸ್ವಿಯಾಗಿ ಮಾಡಿದ್ದೀವಿ. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಜಾಥಾ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ನಾವು ಜಿಲ್ಲಾಧಿಕಾರಿಗಳೇ ನೇರವಾಗಿ ಹೊರಗಡೆ ನಿಂತು ಪ್ರೊಟೆಸ್ಟ್ ಮಾಡಿ ನಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ ಅದನ್ನು ಮುಖ್ಯಮಂತ್ರಿಗಳು ತಲುಪಿಸುವಂಥ ಕೆಲಸವನ್ನು ಆಗಿದೆ. ಬಹುಶಃ ನಾವು ಸಂಘಟನೆಯಲ್ಲಿ ಈ ರೀತಿ ಈ ಹಿಂದೆಯೂ ಕೂಡ ಒಂದಷ್ಟು ಹಲವಾರು ಬಾರಿ ಪ್ರತಿಭಟನೆಗಳು, ಧರಣಿಗಳನ್ನು ನಿರಂತರ ಮಾಡಿದ್ವಿ. ನಾವು ಇವತ್ತಿನ ಈ ಆರೋಗ್ಯದ ಸಂದರ್ಭದಲ್ಲಿ ನಾವು ಇವಾಗ ಸಚಿವರು ಹೇಳಿದ ಒಂದು ರೀತಿಯನ್ನು ಗಮನಿಸಿದರೆ ಅವರು PPP ಮಾಡಲನ್ನೇ ಅನುಷ್ಠಾನಕ್ಕೆ ಬಳಗೊಳ್ಳುವಂಥ ಸಾಧ್ಯತೆ ಇದೆ. ಬಹುಶಃ ಅವರು ಅದನ್ನು ನೇರವಾಗಿ ಹೇಳಿಲ್ಲ, ಅದು ಬೇಕು ಇದು ಬೇಕು, ನಾವು ಯಾರ ಹತ್ರ ಕೂಡ ಹಣವನ್ನು ನಾವು ತಗೊಳ್ತಿಲ್ಲ ಅಂತ ಈ ರೀತಿ ಹೇಳಿದರು. ಬಹುಶಃ ನಾವು ಈ ಹೋರಾಟವನ್ನು ಒಂದು ಸೂಚನೆಯಾಗಿ ಕೊಟ್ಟಿದ್ದೇವೆ ಮತ್ತು ಅವರಿಗೆ ಇದಕ್ಕೆ ತುಂಬ ವಿರೋಧವಾಗಿದೆ ಅನ್ನೋದನ್ನು ನಾವು ಖಂಡಿತವಾಗಿ ನಮ್ಮೆಲ್ಲರ ಒಕ್ಕಲವರಿಂದ ನಾವು ಧ್ವನಿಗೂಡಿಸಿಕೊಂಡು ಒಂದು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಈ PPP ಮಾದರಿಯ ಖಾಸಗೀಕರಣವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಮುಂದೆ ಹೋರಾಡೋಣ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ.